ಆಸ್ತಿ ಇವ್ ನಾವು ಹಿಂದುಳಿದ ವರ್ಗ ಇತ್ತೀಚಿನ ಪ್ರತಿನಿಧಿಗಳಲ್ಲಿ ಬಹಳ ಕೇಳ್ತಾವ್ರೆ. ಅದು ಹಿಂದುಳಿದ ವರ್ಗ ಒಂದು ಕ್ವಶನ್ ಇದೆ ನೋಡ್ಕೊಳ್ಸಿದ್ರೆ, ಇದು KPSC ಕ್ವಶನ್ ಆಗಿರುತ್ತೆ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಇದರ KPSC ಕ್ವಶನ್ ಅಲ್ಲಿ ನಮಗೆ ಬೇಕಾಗಿರೋದು ಸಮಾಜದ ಎಲ್ಲ ವರ್ಗಗಳು ಹಾಗೂ ಸಮುದಾಯಗಳು ಸಾಮಾಜಿಕ ನ್ಯಾಯವನ್ನು ಒದಗಿಸುವ ಅಗತ್ಯವನ್ನು ಮನಗಂಡ ಮೈಸೂರು ಮಹಾರಾಜರು ಒಂದು ಸಮಿತಿಯನ್ನು ನಿರ್ವಹಿಸ್ತಾರೆ. ಅದು ಯಾವ್ದಪ್ಪ ಅಂದ್ರೆ ಕ್ವಶನ್ ಮಾಡಿದ್ರೆ ಸ್ನೇಹಿತರೆ, ಅದು ಜಸ್ಟಿಸ್ ಮಿಲ್ಲರ್ ಸಮಿತಿ. ವೆಂಕಟಸ್ವಾಮಿ ನಿಯೋಗ ಅಲ್ಲ, ನ್ಯಾಯಗೌಡ ಅಲ್ಲ ಸ್ನೇಹಿತರೆ, ಜಸ್ಟಿಸ್ ಮಿಲ್ಲರ್ ಸಮಿತಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಸ್ನೇಹಿತರೆ. ಇದರಲ್ಲಿ ಮುಖ್ಯವಾಗಿ ಆರ್ಡರ್ ವೈಸ್ ಕೇಳ್ತಾರೆ ಯಾವ್ದಾವ್ದು ಬರುತ್ತೆ ಅಂತ. ಇನ್ನು ಮುಖ್ಯವಾಗಿ ಸ್ನೇಹಿತರೆ ಆರ್ಡರ್ ವೈಸ್ ಅಲ್ಲಿ ಏನಪ್ಪಾ ಅಂತಂದ್ರೆ ಜಸ್ಟಿಸ್ ಮಿಲ್ಲರ್ ಸಮಿತಿ 1918 ಮೈಸೂರು ಮಹಾರಾಜರ ಕಾಲದಲ್ಲಿ ನೇಮಕವಾಗುತ್ತೆ ಸ್ನೇಹಿತರೆ. ಇದ್ರಿಗೆ ಏನಪ್ಪಾ ಅಂತಂದ್ರೆ ಅಲ್ಲಿ ನಾಗೇಗೌಡ ಸಮಿತಿ ಬರೋ ಸ್ನೇಹಿತರೆ ಬಿಡಿ ಜತ್ತಿ ಸರ್ಕಾರದಲ್ಲಿ. ಇದ್ರಿಗೆ ಏನಪ್ಪಾ ಅಂದ್ರೆ ಇದರಲ್ಲಿ ಮುಖ್ಯವಾಗಿ ನೆಕ್ಸ್ಟ್ ಬಂದ್ಬಿಟ್ಟು LG ಆವನೂರು ಆಯೋಗ ಬರುತ್ತೆ ಸ್ನೇಹಿತರೆ. ಇದೇನಪ್ಪಾ ಅಂತಂದ್ರೆ 1970 ದೇವರಾಜ ಅರಸರ ಕಾಲದಲ್ಲಿ. 4ನೇದು ವೆಂಕಟಸ್ವಾಮಿ ಆಯೋಗ 1983 ರಾಮಕೃಷ್ಣ ಹೆಗಡೆ ಸರ್ಕಾರದಲ್ಲಿ ಆಗುತ್ತೆ ಸ್ನೇಹಿತರೆ. ತಿರ್ಗಾ ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಜಸ್ಟಿಸ್ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದ್ಬಿಟ್ಟು 1998ರಲ್ಲಿ ಬೊಮ್ಮಾಯಿ ಸರ್ಕಾರದಲ್ಲಿ. ನೋಡಪ್ಪ ಇದು ಆರ್ಡರ್ ವೈಸ್ ಕೇಳ್ತಾನೆ ಸ್ನೇಹಿತರೆ, ನೋಡ್ಕೊಳ್ಳಿ. ಏನಪ್ಪಾ ಅಂದ್ರೆ ಈ ಆರ್ಡರ್ ವೈಸ್ ಅಲ್ಲಿ ಯಾವ್ಯಾವ್ದು ಕೇಳ್ತಾರೆ ನೋಡ್ಕೊಳ್ಳಿ ಸ್ನೇಹಿತರೆ. ಏನಪ್ಪಾ ಜಸ್ಟಿಸ್ ಮಿಲ್ಲರ್ ಸಮಿತಿ, ನಾಗೇಗೌಡ, ಆವನೂರು ಆಯೋಗ, ವೆಂಕಟಸ್ವಾಮಿ, ಚಿನ್ನಪ್ಪ ರೆಡ್ಡಿ ಆಯೋಗ ಅಂತ ಅಂದ್ಬಿಟ್ಟು ಸ್ನೇಹಿತರೆ ಈ 4 ನೋಡ್ಕೊಳ್ಬಿಡಿ. ನೆಕ್ಸ್ಟ್ ಮುಂದಕ್ಕೆ ಹೋಗೋಣ ಸ್ನೇಹಿತರೆ. ಇದರಲ್ಲಿ ಏನಪ್ಪಾ ಅಂದ್ರೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇದರಲ್ಲಿ ಕರ್ನಾಟಕ ಸರ್ಕಾರ ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ಆಯೋಗ ಸಮಿತಿ ಆಗಿದೆ ಹಳೆ ಮೈಸೂರು ಕಾಲದಲ್ಲಿ. ಈ ನಾಯಗೌಡ ಸಮಿತಿ ಬಂದ್ಬಿಟ್ಟು ಇದು ಮೊದಲ ಸಮಿತಿ ಆಗಿದೆ, ಏಕೀಕೃತ ಕರ್ನಾಟಕದ ಮೊದಲ ಸಮಿತಿ ಆಗಿದೆ. ತಿರ್ಗಿ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಅವರು ಆಯೋಗ ಬಂದ್ಬಿಟ್ಟು 1972ರಲ್ಲಿ ಇದು ಬೈಬಲ್ ಹಿಂದುಳಿದ ವರ್ಗ ಬೈಬಲ್ ಅಂತ ಕರಿತಾರೆ ಸ್ನೇಹಿತರೆ. ಯಾಕಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಜಸ್ಟಿಸ್ ಮಿಲ್ಲರ್ ಸಮಿತಿ ಬಂದು ಬ್ರಾಹ್ಮಣೇತರ ಸಮುದಾಯಗಳಿಗೆ ಉದ್ಯೋಗ ಹೆಚ್ಚಿನ ಅವಕಾಶ ನೀಡುತ್ತೆ ಸ್ನೇಹಿತರೆ. ಇದು 75ರಷ್ಟು ಮೀಸಲಾತಿ ನೀಡ್ತಾರೆ ಅದರಲ್ಲಿ ಜಸ್ಟಿಸ್ ಮಿಲ್ಲರ್ ಸಮಿತಿಯಲ್ಲಿ. ಮುಖ್ಯವಾಗಿ ನಾಯಗೌಡ ಸಮಿತಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಂಗೆ ಈ ನಾಯಗೌಡ ಸಮಿತಿಯಲ್ಲಿ 1960ರಲ್ಲಿ ಏನಪ್ಪಾ ಅಂತಂದ್ರೆ ಹಿಂದುಳಿದ ಮತ್ತು ಅತಿ ಹಿಂದುಳಿದ ವರ್ಗ 2 ಭಾಗಗಳನ್ನು ವಿಂಗಡಿಸ್ತಾರೆ. ಇದರಲ್ಲಿ 45ರಷ್ಟು ಮೀಸಲಾತಿ ನೀಡ್ತಾರೆ. ಪರಿಶಿಷ್ಟ ಜಾತಿ ST/SC 18ರಷ್ಟು, ಟೋಟಲ್ 63ರಷ್ಟು ಏನಪ್ಪಾ ಅಂದ್ರೆ ಮೀಸಲಾತಿ ನೀಡ್ತಾರೆ ಸ್ನೇಹಿತರೆ. ಇದರಲ್ಲಿ ಎಷ್ಟು 63ರಷ್ಟು ಮೀಸಲಾತಿ ನೀಡ್ತಾರೆ. ನೆಕ್ಸ್ಟ್ ಹೋಗೋಣ ಸ್ನೇಹಿತರೆ. ಆವನೂರು ಆಯೋಗದಲ್ಲಿ ಮುಖ್ಯವಾಗಿ 1968ರಲ್ಲಿ ಆವನೂರು ಆಯೋಗ 72ರಲ್ಲಿ ಆಗುತ್ತೆ ಸ್ನೇಹಿತರೆ. ಇದರಲ್ಲಿ ಹಿಂದುಳಿದ ಜಾತಿ, ಹಿಂದುಳಿದ ಸಮುದಾಯಗಳು, ಹಿಂದುಳಿದ ಬುಡಕಟ್ಟು 3 ಭಾಗಗಳಾಗಿ ವಿಂಗಡಿಸ್ತಾರೆ ಸ್ನೇಹಿತರೆ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಮುಖ್ಯವಾಗಿ ಎಷ್ಟು ಪರ್ಸೆಂಟ್ ಮೀಸಲಾತಿ ಇರುತ್ತೆ ಅಂತಂದ್ರೆ ಟೋಟಲ್ 32 ಮೀಸಲಾತಿ ನೀಡ್ತಾರೆ ಸ್ನೇಹಿತರೆ ಆವನೂರು ಆಯೋಗದಲ್ಲಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ವೆಂಕಟಸ್ವಾಮಿ ಆಯೋಗ ಬರೋ ಸ್ನೇಹಿತರೆ 1983ರಲ್ಲಿ ವೆಂಕಟಸ್ವಾಮಿ ಆಯೋಗ. ಇದರಲ್ಲಿ ಏನಪ್ಪಾ ಅಂದ್ರೆ ವೆಂಕಟಸ್ವಾಮಿ ಆಯೋಗ ಇಂಪಾರ್ಟೆಂಟ್ ಬಂದ್ಬಿಟ್ಟು ಇದರಲ್ಲಿ ಹಿಂದುಳಿದ ವರ್ಗಗಳ ಸಂಬಂಧಪಟ್ಟ ಆರ್ಥಿಕ ಮತ್ತು ಶೈಕ್ಷಣಿಕ ಅಂಶಗಳು ಒತ್ತು ನೀಡಬೇಕು ಅಂದ್ಬಿಟ್ಟು ಆವನೂರು ಆಯೋಗ ನಂತರ ಇದು ನಿರ್ಣಯವನ್ನು ಕೈಗೊಳ್ತಾರೆ. ಇದರಲ್ಲಿ ವೆಂಕಟಸ್ವಾಮಿ 22ರಷ್ಟು ಮೀಸಲಾತಿ ನೀಡ್ತಾರೆ ಸ್ನೇಹಿತರೆ ಹಿಂದುಳಿದ ವರ್ಗಗಳಿಗೆ. ಅದರಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ ಬಂದ್ಬಿಟ್ಟು 1988ರಲ್ಲಿ ಬಂದ್ಬಿಟ್ಟು ಕೆನಪದರ ಆಧಾರದ ಮೇಲೆ ಚಿನ್ನಪ್ಪ ರೆಡ್ಡಿ ಆಯೋಗವನ್ನು ಮೀಸಲಾತಿ ವರ್ಗಾವಣೆ ಮಾಡ್ತಾರೆ ಸ್ನೇಹಿತರೆ. ಇದರಲ್ಲಿ 38ರಷ್ಟು ಮೀಸಲಾತಿ ನೀಡ್ತಾರೆ. ಯಾರಿಗಪ್ಪ ಅಂತಂದ್ರೆ 38ರಷ್ಟು ಮೀಸಲಾತಿ ಚಿನ್ನಪ್ಪ ರೆಡ್ಡಿ ಆಯೋಗದಲ್ಲಿ ನೀಡ್ತಾರೆ ಜನಗಳಿಗೆ. ತಿರ್ಗಪ್ಪ ನಮ್ಮ ಕಾಂತರಾಜು ಬಂದ್ಬಿಟ್ಟು ಜಾತಿ ಗಣತಿ ಆಧಾರದ ಮೇಲೆ ಮೀಸಲಾತಿ ನೀಡಬೇಕಂದು ತೀರ್ಪು ನೀಡುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಈ ಪ್ರಚಲಿತ ಇರೋದು ಯಾವ್ದಪ್ಪ ಅಂದ್ರೆ ಕಾಂತರಾಜು ವರದಿ ಬಂದ್ಬಿಟ್ಟು ಇದು ಜಾತಿ ಗಣತಿ ಸಂಬಂಧಪಟ್ಟ ಡಿಜಿಟಲೀಕರಣ ಆಗಿದೆ ಸ್ನೇಹಿತರೆ. ತಿರ್ಗಪ್ಪ ಏನಪ್ಪಾ ಅಂತಂದ್ರೆ ಮುಖ್ಯವಾಗಿ ಇಂದಿರಾಸಾಹಿ ಪ್ರಕರಣ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸಿದ್ರೆ 1992ರ ಇಂದಿರಾಸಾಹಿ ಪ್ರಕರಣದಲ್ಲಿ ಮುಖ್ಯವಾಗಿ 50ರಷ್ಟು ಮೀಸಲಾತಿ ಬೇಕೆಂದು ಕರ್ನಾಟಕ ಸರ್ಕಾರ ಹೇಳಿದೆ ಸ್ನೇಹಿತರೆ. ಆಮೇಲೆ 9ನೇ ಶೆಡ್ಯೂಲ್ ಮುಖ್ಯವಾಗಿ ಏನಪ್ಪಾ ತಮಿಳುನಾಡು ಸರ್ಕಾರ 59ರಷ್ಟು ಮೀಸಲಾತಿ ನೀಡಿದ ಸ್ನೇಹಿತರೆ ಕಾನೂನು ವಿರುದ್ಧವಾಗಿದೆ. ಇದೇ ಹಾದಿ ಹಿಡಿಬೇಕು ಕರ್ನಾಟಕ ಇದೆ ಸ್ನೇಹಿತರೆ. ತಿರ್ಗಿ ಏನಪ್ಪಾ ಅಂದ್ರೆ EWS ಬಂದ್ಬಿಟ್ಟು EWS ಅಂದ್ರೆ ಕೇಂದ್ರ ಸರ್ಕಾರ ಹಿಂದುಳಿದ ಆಯೋಗದಲ್ಲಿ 10ರಷ್ಟು ಮೀಸಲಾತಿಯನ್ನು ಒದಗಿಸಿದ್ರೆ ಇದರಿಂದಾಗಿ ಮೀಸಲಾತಿ 60ರಿಂದ 50 ಕಟ್ಟುನಿಟ್ಟಾಗಿ ನಿಯಮವಲ್ಲ ಅಂತ ತೀರ್ಪು ನೀಡಿದ್ರು ಸಹ 60% ನೀಡಬೇಕಂತ ನಿರ್ಧಾರ ಮಾಡ್ತಾ ಇದಾರೆ ಸ್ನೇಹಿತರೆ. ಅದರಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಸಂಬಂಧಪಟ್ಟಂಗೆ ಕರ್ನಾಟಕ ಸರ್ಕಾರ ಬಂದ್ಬಿಟ್ಟು
ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಸ್ನೇಹಿತರೆ. ಈ ಮೀಸಲಾತಿ ಹೋರಾಟದಲ್ಲಿ ಮುಖ್ಯವಾಗಿ ಸಿದ್ದರಾಮಯ್ಯ ಸರ್ಕಾರ ಆಗಿದ್ದು, ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನು ನೇಮಕ ಮಾಡಲಾಗಿದೆ ಸ್ನೇಹಿತರೆ. ಎನ್ ನಾಗಮೋಹನ್ ದಾಸ್ ಅಧ್ಯಕ್ಷತೆಯಲ್ಲಿ ಈ ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ 101 ಪರಿಶಿಷ್ಟ ಜಾತಿಗಳನ್ನು ಒಳಗೊಂಡಿದೆ ಸ್ನೇಹಿತರೆ. ಆಗಸ್ಟ್ 4ರಂದು ನಿವೃತ್ತಿ ನ್ಯಾಯಾಧೀಶ ನಾಗಮೋಹನ್ ದಾಸ್ ಅವರು 1766 ಪುಟಗಳು 17ರಷ್ಟು ಮೀಸಲಾತಿಯನ್ನು ನೀಡಬೇಕು ಜನಗಳಿಗೆ ಅಂದ್ಬಿಟ್ಟು ಅವರು ಮೀಸಲಾತಿ ವರದಿ ಇಂದು ಸಲ್ಲಿಸಿದ್ದಾರೆ ಸ್ನೇಹಿತರೆ ಸಿದ್ದರಾಮಯ್ಯ ಅವರಿಗೆ. ಇದರಲ್ಲಿ ಮುಖ್ಯವಾಗಿ ಆಗಸ್ಟ್ 21 ಮತ್ತು 2024 ಆರ್ಟಿಕಲ್ 14ರ ಅಡಿಯಲ್ಲಿ ಏನಪ್ಪಾ ಅಂತಂದ್ರೆ ಮಾದಿಗ, ಕೊರ್ಮ, ಕೊರ್ಚ, ಲಂಬಾಣಿ, ಬೋವಿ 40ರಷ್ಟು 17ರಷ್ಟು ಕೋಟಾ ಮೀಸಲಾತಿ ನೀಡಬೇಕು ಇವರು ಜನಾಂಗದವರಿಗೆ ಅಂತ ಅಂದ್ಬಿಟ್ಟು ಏನಪ್ಪಾ ನಾಗಮೋಹನ್ ಕಮಿಟಿ ತಿಳಿಸಿದ್ದಾರೆ. ಅದೇ ಜನವರಿ 2025 ಸಿ.ಆರ್. ದಾಸ್ ಅವರು ವರದಿ ಸಲ್ಲಿಸಿದ್ದಾರೆ. ಅದರ ಸಂಕ್ಷಿಪ್ತ ವರದಿ ಜಾರಿಗೊಂಡಿರುವುದಿಲ್ಲ ಸ್ನೇಹಿತರೆ. ಇಷ್ಟು ಮೀಸಲಾತಿ ಬಗ್ಗೆ ನಾನು ವಿವರಣೆ ನೀಡಿದ್ದೀನಿ ಸ್ನೇಹಿತರೆ. ಚೆನ್ನಾಗಿ ಓದ್ಕೊಳ್ಳಿ. ಬಾಯ್.